ಹೇ ಮಗ, ಹಾ ಮಗ. ಇವತ್ತು ಯಾವ ಪ್ಲಾಂಟ್ ಬಗ್ಗೆ ಮಾಹಿತಿ ತಿಳ್ಕೊತಿದೀವಿ ಹೇಳಿ ನೋಡೋಣ. ಯಾವುದು? ದ ಕಿಂಗ್ ಆಫ್ ಆಲ್ ಸ್ಪೈಸಸ್. ಓ, ಪೆಪ್ಪರ್. ಹಾ, ಬರೀ ಪೆಪ್ಪರ್ ಮಾತ್ರ ಅಲ್ಲ, ಅದರಲ್ಲೇ ಇನ್ನೊಂದು ವೆರೈಟಿ ಹಿಪ್ಪಲಿ ಅಂತ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾ, ಪೆಪ್ಪರ್ನ ಇಂಗ್ಲೀಷಲ್ಲಿ ಬ್ಲ್ಯಾಕ್ ಪೆಪ್ಪರ್, ಕಾಮನ್ ಪೆಪ್ಪರ್ ಅಂತ ಕರೀತಾರೆ. ಆ್ಯಂಡ್ ಹಿಂದಿಲಿ ಕಾಲಿ ಮಿರ್ಚ್, ಗೋಲ್ ಮಿರ್ಚ್ ಅಂತ ಕರೀತಾರೆ. ಆ್ಯಂಡ್ ಕನ್ನಡದಲ್ಲಿ ಕಾಳುಮೆಣಸು, ಕರಿಮೆಣಸು ಅಂತ ಕರೀತಾರೆ. ಆ್ಯಂಡ್ ಇದ್ರ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಪೈಪರ್ ನೆಗ್ರಮ್. ಎಕ್ಸಾಕ್ಟ್ಲಿ. ಓಹೋ, ನೇಮ್ಸ್ ಬಗ್ಗೆನೂ ಹೇಳ್ಬಿಟ್ಟೆ. ಟೈಪ್ಸ್ ಬಗ್ಗೆ? ಹಾಂ, ವೈಟ್ ಆ್ಯಂಡ್ ಬ್ಲ್ಯಾಕ್. ಅವೆರಡು ಒಂದೇ ಪ್ಲಾಂಟಾ? ಓ ಮಗ, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಆ್ಯಕ್ಚುಲಿ ಅದೆರಡು ಒಂದೇ ಪ್ಲ್ಯಾಂಟ್. ಈಗ ಅದು ಮೆಣಸು ಹಣ್ಣಾದ ತಕ್ಷಣ ಅದನ್ನು ಮೈಲ್ಡಾಗಿ ಹರಿಯೋ ನೀರಲ್ಲಿ ಒಂದು ವಾರ ಇಡ್ತಾರೆ. ಆವಾಗ ತಾನಾಗಿ ತಾನೇ ಮೇಲಿನ ಸಿಪ್ಪೆ ಬಿಟ್ಕೊಂಡು ಅದು ವೈಟ್ ಕಲರ್ ಆಗುತ್ತೆ. ಆಮೇಲೆ ಅದನ್ನ ಸ್ವಲ್ಪ ಬಿಸಿಲಿಗೆ ಒಣಗಿಸಿದ್ರೆ ಅದನ್ನೇ ವೈಟ್ ಮೆಣಸು ಅಂತ ಮಾರ್ತಾರೆ. ಆ್ಯಕ್ಚುಲಿ ಇನ್ನೊಂದೇನೆಂದರೆ ಬ್ಲ್ಯಾಕ್ ಮೆಣಸ್ಗಿಂತ ವೈಟ್ ಮೆಣಸಿಗೆ ಈಗ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ. ಯಾಕೆ? ಯಾಕಂದರೆ ಅದು ಕರಿಮೆಣಸಷ್ಟು ತುಂಬ ಉಷ್ಣ ಇರಲ್ಲ, ಸ್ವಲ್ಪ ಕಡಿಮೆ ಉಷ್ಣ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ. ಓ ಹೌದಾ, ಇವಾಗ ಬಾ, ನಾನು ನಿನಗೆ ಕಾಯಿ ಮತ್ತು ಹಣ್ಣು ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡು, ಇದು ಫುಲ್ ಗೊಂಚಲು ಗೊಂಚಲಾಗಿ ಬೆಳೆಯುತ್ತೆ. ಇದು ಕಾಯಿ ಗ್ರೀನ್ ಕಲರ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡು, ಇದು ಹಣ್ಣು ಆಗ್ತಾ ಇದೆ, ಹಣ್ಣಿಗೆ ಬರ್ತಾ ಇದೆ, ರೆಡ್ ಕಲರ್ ಆಗಿದೆ. ಇದರಿಂದ ಗೊತ್ತಾಗುತ್ತೆ ಯಾವುದು ಕಾಯಿ ಯಾವುದು ಹಣ್ಣು ಅಂತ. ಅರ್ಥ ಹಾಂ, ಆಯ್ತಾ? ನಾನು ಆಗಲೇ ಹೇಳಿದ್ನಲ್ಲ, ಮೆಣಸಲ್ಲಿ ಇನ್ನೊಂದು ಥರ ವೆರೈಟಿ ಇದೆ ಅಂತ. ಅದನ್ನು ಕನ್ನಡದಲ್ಲಿ ಹಿಪ್ಪಲಿ ಅಂತ ಕರೀತಾರೆ, ಸ್ಯಾನ್ಸ್ಕ್ರಿತ್ತಲ್ಲಿ ಪಿಪ್ಪಲಿ ಅಂತ ಕರೀತಾರೆ, ಸೈಂಟಿಫಿಕಲಿ ಪೈಪರ್ ಲಾಂಗಮ್ ಅಂತ ಕರೀತಾರೆ. ಇದೇ ನೋಡು ಆ ಹಿಪ್ಪಲಿ. ಇದು ಆ ಮೆಣಸು ಥರ ಬಳ್ಳಿಯಲ್ಲಿ ಉದ್ದ ಮರದ ಸಪೋರ್ಟ್ ತೊಗೊಂಡು ಬೆಳೆಯಲ್ಲ. ಶ್ರಬ್ ಅಂತ ಕರೀತಾರೆ, ಗುಂಪಾಗಿ ಬೆಳೆಯುತ್ತೆ, ನೆಲದಲ್ಲೇ ಹರಡಿರುತ್ತೆ. ಇಲ್ಲಿ ನೋಡು, ನಮ್ಮ ಅರ್ಜುನ ಇದ್ದಾನೆ, ಅರ್ಜುನನ ಸಪೋರ್ಟೇ ತೊಗೊಂಡಿಲ್ಲ. ಈ ಮರ ಅರ್ಜುನ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಎಲ್ಲ ಮರದ ಬಾರ್ಕ್ನ ನಾವು ಒಳಗಡೆ ನೋಡಿದರೆ ಅದು ಲೈಟ್ ಬ್ರೌನು, ರೆಡ್ಡು ಅಥವಾ ಡಾರ್ಕ್ ಕಲರ್ ಇರುತ್ತೆ. ಬಟ್ ನಮ್ಮ ಅರ್ಜುನನ ಸ್ಪೆಷಾಲಿಟಿ ಏನಂದರೆ ಇದ್ರದ್ದು ಬಾರ್ಕು ಯಾವಾಗಲೂ ವೈಟ್ ಕಲರ್ ಇರುತ್ತೆ, ಈ ಥರ. ಇಲ್ಲಿ ನೋಡಿ, ಅದೇ ಮೆಣಸಾದರೆ ಇದು ರಿಯಲ್ ಒಂದು ಮರ, ಅದ್ರದ್ದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಈ ಥರ ಬಳ್ಳಿ ಹಬ್ಬುತ್ತೆ. ಹಾಗಿದ್ರೆ ಈಗ ನನ್ನ ಹತ್ರ 1 ಎಕರೆ ಜಾಗ ಇದೆ. ನಾನು ಇದನ್ನು ಕಲ್ಟಿವೇಟ್ ಮಾಡಬೇಕು. ಎಷ್ಟು ಖರ್ಚಾಗ್ಬೋದು? ಸಸಿಗೆ ಒಂದು 5,000, ಲೇಬರ್ಗೆ ಒಂದು 10,000, ಹೀಗೆ ಮ್ಯಾಕ್ಸಿಮಮ್ ಒಂದೊಂದು 25,000 ಖರ್ಚಾಗ್ಬೋದು. ಒಳ್ಳೆ ಮಳೆ ಬಂದು ಈಲ್ಡೆಲ್ಲ ಚೆನ್ನಾಗಾದರೆ ಒಂದು 11ರಿಂದ 12 ಲಕ್ಷ ಲಾಭ ಬರುತ್ತೆ 1 ಎಕರೆಗೆ. ಸೊ ಮಾಡ್ಬೋದು ಕಲ್ಟಿವೇಷನ್. ನಾನು ಆಗಲೇ ಹೇಳಿದ್ನಲ್ಲ, ಇದಕ್ಕೆ ಸಪೋರ್ಟ್ ತುಂಬ ಮುಖ್ಯ ಅಂತ. ನೋಡು, ಇಲ್ಲಿ ಈ ಗಿಡ ಬೆಳೆದಿದೆ, ಬಟ್ ಇಲ್ಲಿ ಸಪೋರ್ಟ್ ಇಲ್ಲ. ಸೊ ಇದು ಮತ್ತೆ ಸಪೋರ್ಟ್ನ ಹುಡುಕಿ ಇಲ್ಲಿ ಇನ್ನೊಂದು ಮರದ ಆಸರೆ ತೊಗೊಂಡೇ ಬೆಳೆದಿರೋದು. ಸೊ ನೀನು ಇದನ್ನು ಕಲ್ಟಿವೇಷನ್ ಮಾಡ್ತೀಯಾ ಅಂದರೆ ಇದಕ್ಕೆ ನಿನಗೆ ಒಂದು ಮರ ಬೇಕೇ ಬೇಕು. ಅಂದರೆ ಆ ಮರದ ಸಪೋರ್ಟಿಗೆ ನೀನು ಈ ಸಸಿನ ಹಾಕಿದರೆ ನಿನಗೆ ಒಳ್ಳೆ ಪ್ರಾಫಿಟ್ ಬರ್ಬೋದು. ಆಮೇಲೆ ಇದಕ್ಕೆ ಮಳೆ ತುಂಬ ಬೇಕೇ ಬೇಕು, ಹ್ಯೂಮಿಡ್ ಕಂಡೀಷನ್ ಇರಬೇಕು, ಅವಾಗ ಮಾತ್ರ ಚೆನ್ನಾಗಿ ಬರುತ್ತೆ ಬೆಳೆ. ಹಾಂ ಮಗ, ನಿನಗೆ ಈ ವೀಳ್ಯದೆಲೆ ಮತ್ತು ಮೆಣಸಿನ ಎಲೆ ಯಾವಾಗೂ ಕನ್ಫ್ಯೂಸ್ ಆಗಿಲ್ವಾ? ಇಲ್ಲ ಮಗ, ಯಾಕಂದರೆ ವೀಳ್ಯದೆಲೆ ತುಂಬ ಸಾಫ್ಟ್ ಇರುತ್ತೆ, ಆದರೆ ಈ ಎಲೆ ತುಂಬ ರಫ್ ಇರುತ್ತೆ. ಓಕೆ, ಈಗ ಒಳ್ಳೆ ಈಲ್ಡ್ ಬರಬೇಕು ಅಂದರೆ ಹೇಗೆ ಸಸಿನ ನೆಡಬೇಕು? ಇದನ್ನು ಬೀಜ ಹಾಕಿದರೂ ಬೇಗ ಬೆಳೆಯುತ್ತೆ, ಬಟ್ ಸ್ಟೆಮ್ ಕಟ್ಟಿಂಗ್ ಮೆಥಡ್ ಮಾಡಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸ್ಟೆಮ್ ಕಟ್ಟಿಂಗ್ ಮೆಥಡ್ ಅಂದರೆ ಆಲ್ರೆಡಿ ಬೆಳೆದಿರೋ ಸಸಿನ ನೆಡೋದು. ಇದನ್ನು ತುಂಬ ದೂರ ನೆಡಬಾರ್ದು. ಒಂದು 30 ಸೆಂಟಿಮೀಟ್ರು ಆಸರೆ ಮರ ಇರುತ್ತಲ್ಲ, ಅದ್ರ ಹತ್ತಿರ ನೆಟ್ಟರೆ ಸಾಕು, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ 3ರಿಂದ 5 ಮೀಟ್ರ್ ಡಿಸ್ಟೆನ್ಸ್ ಅಂತೂ ಇರಲೇಬೇಕು ಮಗ. ಎರಡು ಗಿಡಕ್ಕೂ ಚೆನ್ನಾಗಿ ನ್ಯೂಟ್ರಿಯೆಂಟ್ ಸಿಗಲಿ ಅಂತನಾ? ಹಾಂ ಮಗ, ಅದಲ್ದಲೆ ಈ ಗಿಡ ಬೆಳಿಬೇಕಾದ್ರೆ ಇದ್ರ ಸುತ್ತಲ ಸುಣ್ಣ ಹಾಕ್ತಾರೆ. ಯಾಕೆ? ಯಾಕಂದರೆ ಮಣ್ಣು ತುಂಬ ಎಸಿಡಿಕ್ ಆಗಿಬಿಡುತ್ತೆ ಮಗ. ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೋಸ್ಕರ ಅದಕ್ಕೆ ಸುಣ್ಣ ಹಾಕ್ತಾರೆ. ಸುಣ್ಣ ಹಾಕೋದ್ರಿಂದ ಮೆಣಸಿಂದು ಈಲ್ಡ್ ತುಂಬ ಚೆನ್ನಾಗಿ ಬರುತ್ತೆ ಮಗ. ಈ ಮೆಣಸನ್ನ ನಾವೇನಾದರೂ ಹುಷಾರಿಲ್ಲ ಅಂದರೆ ಯಾವ ಥರ ಕನ್ಸ್ಯೂಮ್ ಮಾಡಬೇಕು ಮಗ? ಈಗೇನಾದರೂ ನಿಮಗೆ ಕೆಮ್ಮಿದ್ರೆ ಹನಿ ಜೊತೆ ಮಿಕ್ಸ್ ಮಾಡಿಕೊಂಡು ತಗೋಬೇಕು. ಏನಾದರೂ ಶೀತ ಆಯಿತು ಅಂದರೆ ಬೆಲ್ಲ ಜೊತೆ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಓಕೆ, ಇದೆಲ್ಲ ಮಾಹಿತಿ ಆಯಿತು. ಈಗ ಎಕ್ಸ್ಪೆರಿಮೆಂಟ್ ಮಾಡೋ ಟೈಮು. ನೋಡೋಣ, ಎಲ್ಲದನ್ನೂ ಕಂಪೇರ್ ಮಾಡೋಣ. ಇದು ಕಾಯಿ, ಇದು ಹಣ್ಣು, ಇದು ಸ್ವಲ್ಪ ಒಣಗಿದೆ,
ಇದು ಕಂಪ್ಲೀಟಾಗಿ ಪೆಪ್ಪರ್ ಆಗಿದೆ. ಅಷ್ಟೇ ಅಲ್ಲ ಮಗ, ಇದು ಹಣ್ಣಿದ್ದಾಗ ಸಾಫ್ಟಾಗೇ ಇರುತ್ತೆ ಬೀಜ. ಆಮೇಲೆ ಇದು ಒಣಗಿದ ಮೇಲೆ ಇದ್ರ ಸಿಪ್ಪೆನೇ ಆ ಥರ ಮೇಲ್ಗಡೆ ಅದು ಟೆಕ್ಸ್ಚರಿಗೆ ಕಾರಣ. ನೋಡು ಈ ಥರ ಆಗುತ್ತೆ. ಸಿಪ್ಪೆ ಸಮೇತನೇ ಒಣಗಬೇಕು. ಆವಾಗ ಇದು ಆ ಶೇಪ್ನ ತಗೊಳ್ಳೋದು, ಮೆಣಸಿನ ಶೇಪ್ನ. ಈ ಥರ ಆಗುತ್ತೆ ಕಂಪ್ಲೀಟಾಗಿ ಫಾರ್ಮ್ ಆದಮೇಲೆ. ಓಹ್ ಹೌದಾ? ಹಾಂ ಮಗ. ಇದಿಷ್ಟು ಮೆಣಸಿನ ಮಾಹಿತಿ ಆಗಿತ್ತು. ಮತ್ತೆ ಮುಂದಿನ ಬಾರಿ ಸಿಗೋಣ ಇನ್ನೊಂದು ಗಿಡದ ಮಾಹಿತಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.